style, swag, positive, ಇವ್ರಿಗೆ ಸಾಕಿ. ಸೊ ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡ್ಕೊಂಬಂದ ರೀತಿ ನಿಮ್ಮ ಫೋಟೋಗೆ ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು ಅಂತ ನಿಮಗೆ ಫುಲ್ ನೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಮತ್ತು ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಬಟನ್ ಅಂತ ಲೈಟ್ ಮೋಷನ್ ಪ್ರೆಸೆಟ್ ಬೇಕಾಗುತ್ತೆ. ಆ ವಿಡಿಯೋನ ನಾನು ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ನಿಮ್ಮ ಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಮೊದಲನೇದಾಗಿ ಬೀಟ್ ಮಾರ್ಕ್ ಪ್ರೆಸೆಟ್ ನಾನು ಮಾಡ್ಕೊಳ್ಳಿ. ನೋಡ್ಬೋದು, ನಾನು 0.00 ಸೆಕೆಂಡಿಂದ 8.3 ಸೆಕೆಂಡ್ವರೆಗೂ ಯಾವುದೇ ಥರ ಬೀಟ್ ಹಾಕಿರಲ್ಲ, ಜಸ್ಟ್ ಗ್ರೂಪ್ನ ಮಾಡಿರ್ತೀನಿ. ಆ ಗ್ರೂಪ್ನಲ್ಲಿ ನಿಮ್ಮ ಫೋಟೋ ಚೆಕ್ ಮಾಡ್ಕೋಬೇಕು. ನಂತರ 8.3 ಸೆಕೆಂಡಿಂದ 9.3 ಸೆಕೆಂಡ್ವರೆಗೂ ಒಂದು ಫೋಟೋ, ಮತ್ತು 9.3 ಸೆಕೆಂಡಿಂದ 10.5 ಸೆಕೆಂಡ್ವರೆಗೂ ಒಂದು ಫೋಟೋ. 2 ಫೋಟೋನ ನೀವು ಆ್ಯಡ್ ಮಾಡಿಕೊಂಡು ಇಲ್ಲಿ 3 ಫೋಟೋಗೆ ನಿಮ್ಮದು ಜಸ್ಟ್ ಎಫೆಕ್ಟ್ ಏನೂ ಆ್ಯಡ್ ಮಾಡೋಂಗಿಲ್ಲ, ಫೋಟೋ ಅಷ್ಟೇ ಕ್ಲಿಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಳೋದು. ಇಲ್ಲಿ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು 2 ಫೋಟೋಗೆ. ನೀವು ಮೊದಲನೇದಾಗಿ 4.10 ಸೆಕೆಂಡಿಂದ ನೋಡ್ಬೋದು ಒಂದು ಗ್ರೂಪ್ 1 ಅಂತ ಇರುತ್ತಲ್ಲ, ಆ ಗ್ರೂಪ್ 1ನ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಆಪ್ಷನ್ಗೆ ಹೋಗಿ ಇಲ್ಲಿ ನಾನೊಂದು ಇಮೇಜ್ ಕೊಟ್ಟಿರ್ತೀನಿ, ಆ ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟು ಆ ಇಮೇಜ್ನ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಆಪ್ಷನ್ಗೆ ಹೋಗಿ ಹೋದ ನಂತರ ಇಲ್ಲಿ ಸ್ಟಾರ್ ಆಪ್ಷನ್ ಕಾಣಿಸ್ತಿಲ್ಲ, ಆ ಸ್ಟಾರ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದೇ ರೀತಿ ಏನೂ ಮಾಡೋ ಥರ ಅವಶ್ಯಕತೆ ಇರಲ್ಲ, ಆ ರೀತಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು ನಿಮ್ಮ ಫೋಟೋಗೆ ಇದೇ ರೀತಿ ಎಫೆಕ್ಟ ಬಂದಿರುತ್ತೆ. ನಂತರ ಮತ್ತೆ ಗ್ರೂಪ್ ಸೆಕೆಂಡ್ಗೆ ಹೋಗಿ ಅದೇ ರೀತಿ ಕಲರ್ ಆ್ಯಂಡ್ ಫಿಲ್ ಆಪ್ಷನ್ಗೆ ಹೋಗಿ ಸ್ಟಾರ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಂತರ ಬ್ಯಾಕ್ ಬಂದು 2 ಫೋಟೋ ಆಗಿರ್ತವೆ, ಇನ್ನೆರಡು ಫೋಟೋ ಇರ್ತವೆ, ಇನ್ನೆರಡು ಫೋಟೋಗೆ ಅದೇ ರೀತಿ ಸೇವ್ ಮಾಡ್ಕೊಳ್ಳಿ. ಅದೇ ರೀತಿ 4ನೇದೊಂದು ಗ್ರೂಪ್ ಇರುತ್ತೆ, ಆ ಗ್ರೂಪ್ಗೂ ಅದೇ ರೀತಿ ನಿಮ್ಮ ಫೋಟೋ ಯಾವ ಫೋಟೋ ಬೇಕು ನೀವು ಒಂದು ಫೋಟೋ ಅಂದರೆ ಒಂದು ಫೋಟೋ ಮಾಡ್ಕೋಬೋದು. ಇಲ್ಲ ನಿಮಗೆ ಇಲ್ಲೆಲ್ಲ ಒಂದೊಂದು ಗ್ರೂಪಿಗೆ ಒಂದು ಫೋಟೋ ಬೇಕಂದರೆ ಎಲ್ಲ ಗ್ರೂಪಿಗೆ ಒಂದೊಂದು ಬೇರೆ ಫೋಟೋನ ಆ್ಯಡ್ ಮಾಡ್ಕೋಬೋದು. ನಂತರ 8.3 ಸೆಕೆಂಡ್ಗೆ ಬರುತ್ತೆ. 8.3 ಸೆಕೆಂಡ್ಗೆ ಬಂದ ನಂತರ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಾ ಆಪ್ಷನ್ ಕಾಣಿಸ್ತಿಲ್ಲ, ಆ ಮೀಡಿಯಾ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಫೋಟೋ ಗೊತ್ತು ಮತ್ತೆ ಅಲ್ಲಿಗೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಈ ರೀತಿ 8 ಗಂಟೆ ಈ ಫೋಟೋನ ತೊಗೊಂಡೋಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ನೋಡ್ಬೋದು, ನಾನು ಸ್ಟೈಲ್ ಮತ್ತು ಸ್ವ್ಯಾಗ್ ಅಂತ ಒಂದು ಲಿರಿಕ್ಸ್ ಕೊಟ್ಟಿರ್ತೀನಲ್ಲ, ಡೈಲಾಗ್ ಲಿರಿಕ್ಸ್ನ, ಅದು ಆ ರೀತಿ ಕಾಣಿಸ್ಬೇಕಾದ್ರೆ ನಿಮಗೆ ಒಂದು ಫಾಂಟ್ ಬೇಕಾಗುತ್ತೆ. ಆ ಫಾಂಟು ನೋಡ್ಬೋದು, ನಾನು ಇದು ತೋರಿಸಿರ್ತೀನಿ, ಗಾಡ್ ಬೋಲ್ಡ್ ಕಟ್ಸ್ ಇಟಾಲಿಕ್ ಅಂತ ಇರುತ್ತೆ, ಅದು ಒಂದು ಫಾಂಟು. ನಂತರ ಮತ್ತೆ ಇನ್ನೊಂದು ಫಾಂಟ್ ಇರುತ್ತೆ, 2 ಫಾಂಟ್, ಪಿಂಕ್ ಬ್ಲೂ ಅನ್ನೋದೊಂದು ಫಾಂಟು. 2 ಫಾಂಟ್ನು ನೀವು ನಿಮ್ಮ ಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಅದನ್ನ ಇಲ್ಲಿ ಕಾಣಿಸ್ತಿಲ್ಲ ಟೆಕ್ಸ್ಟ್ ಆಪ್ಷನ್ ಮೇಲೆ ಹೋಗಿ ಇಲ್ಲಿ ರೋಬೋಟ್ ಆ್ಯಂಡ್ ರೆಗ್ಯುಲರ್ ಅಂತ ಇರುತ್ತಲ್ಲ, ವ್ಯೂ ಆಲ್ ಪಾಯಿಂಟ್ಸ್ಗೆ ಹೋದ ನಂತರ ಇಲ್ಲಿ 3 ಡಾಟ್ ಕಾಣಿಸ್ತಿಲ್ಲ, ಆ 3 ಡಾಟ್ನ ಕ್ಲಿಕ್ ಮಾಡ್ಕೊಂಡು ಇಂಪೋರ್ಟ್ ಪಾಯಿಂಟ್ಸ್ ಅಂತ ಇರುತ್ತಲ್ಲ, ಇಂಪೋರ್ಟ್ ಪಾಯಿಂಟ್ಸ್ನ ಮಾಡಿಕೊಂಡು ನಿಮಗೆ ನಿಮ್ಮದು ಯಾವ ಫೈಲಲ್ಲಿ ಇರುತ್ತಲ್ಲ ಆ ಫೈಲ್ನ ನೀವು ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಇಲ್ಲಾಂದರೆ ನಾನು ಪ್ರಿವ್ಯೂವಲ್ಲಿ ತೋರಿಸಿರುತ್ತೆ ನಿಮಗೆ ರೆಡಿ ಆಗೋಲ್ಲ. ನಿಮ್ಮದು ಸಿಸ್ಟಮ್ನಲ್ಲಿ ಯಾವ ಫಾಂಟ್ ಇರುತ್ತಲ್ಲ ಅದೇ ಫಾಂಟು ನಿಮಗೆ ಅದೇ ರೀತಿ ಬಂದಿರುತ್ತೆ. ನಾನು ತೋರಿಸಿದ ನಿಮಗೆ ರೆಡಿ ಆಗೋಲ್ಲ. ಆದ ನಂತರ ನೀವು ಆ ರೀತಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇವಾಗ 2 ಫೋಟೋ ಆ್ಯಡ್ ಮಾಡಿರ್ತೀನಿ, ಆ್ಯಡ್ ಮಾಡಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಒಂದು ಫೋಟೋನ ಫಸ್ಟ್ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಆ ಫೋಟೋಗೆ ಅದನ್ನ ಫೇಸ್ ಮಾಡಿಬಿಡಿ. 8.3 ಸೆಕೆಂಡ್ ಅಂದರೆ ಸ್ಟಾರ್ಟ್ ಆಗಿರುತ್ತಲ್ಲ ಆ ಫೋಟೋಗೆ. ಮತ್ತು ನಂತರ ಬ್ಯಾಕ್ ಬನ್ನಿ. 9.3 ಸೆಕೆಂಡ್ ಇರುತ್ತಲ್ಲ ಆ ಫೋಟೋಗೆ ಮತ್ತೊಂದು ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. 2 ಅಷ್ಟೇ ಎಫೆಕ್ಟ್ನ ಪೇಸ್ಟ್ ಮಾಡೋಕೆ ಕೊಟ್ಟಿರ್ತೀನಿ. ಆ ರೀತಿ 2ನ ಫೇಸ್ ಮಾಡಿಕೊಂಡು ಫೈನಲ್ ಆಗಿ ಪೇಸ್ಟ್ ಎಲ್ಲ ನಾನು ಪ್ರಿವ್ಯೂ ತೋರಿಸಿದ ರೆಡಿ ಆಗಿರುತ್ತೆ. ನೀವು ಫಾಂಟ್ನ ಪಾಸ್ ಮಾಡ್ಕೋಬೇಕಾಗುತ್ತೆ. ಫಾಂಟ್ನ ಮಾಡ್ಕೊಳ್ಳಿದ್ರೆ ನಿಮಗೆ ವಿಡಿಯೋ ರೆಡಿ ಆಗುತ್ತೆ, ಬಟ್ ವಿಡಿಯೋ ನಾನು ಪ್ರಿವ್ಯೂ ತೋರಿಸಿದ ರೀತಿ ರೆಡಿ ಆಗೋಲ್ಲ. ಫಾಂಟು ಚೆನ್ನಾಗಿ ಬರೋಲ್ಲ, ಸ್ವಲ್ಪ ಆ್ಯಟಿಟ್ಯೂಡಾಗಿ ಕಾಣಿಸಲ್ಲ. ಆದ ನಂತರ ಅದಕ್ಕೆ ನೀವು ಫಾಂಟ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಎಲ್ಲ ರೆಡಿ ಆಗುತ್ತೆ. ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಾನು ಪ್ರಿವ್ಯೂ ತೋರಿಸಿದ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗೋಣ.